Hello childrens. Pair of linear equation in two variables ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಅಧ್ಯಾಯದಲ್ಲಿ ನಕ್ಷೆಯ ಸಹಾಯದಿಂದ ನಾವು ಸಮೀಕರಣವನ್ನು ಬಿಡಿಸುವಂತಹ ವಿಧಾನದಲ್ಲಿ ನಕ್ಷೆಯನ್ನು ಹೇಗೆ ರಚಿಸೋದು ಅನ್ನೋದನ್ನ ತಿಳ್ಕೊಳ್ಳೋಣ. Solve by graphically plus 2y minus 4 equals 0 and 3x minus y plus 9 equals 0. ಕೋಷ್ಟಕವನ್ನು ತಯಾರು ಮಾಡಿಕೊಳ್ಬೇಕಾದ್ರೆ ಮೊದಲನೇ ಸಮೀಕರಣಕ್ಕೆ x plus 2y minus 4 equals 0 ಅಂತ ಇದೆ. ಇದನ್ನು ನಾವು yಗೆ ಈಕ್ವೇಟ್ ಮಾಡ್ಕೊಳ್ಳೋದಾದ್ರೆ 2y ನ ಹಾಗೆ ಉಳಿಸ್ಕೊಳ್ಳೋಣ. ಪ್ಲಸ್ x ನ RHS ಅಥವಾ ಬಲಭಾಗಕ್ಕೆ ತೆಗೆದುಕೊಂಡು ಬಂದ್ರೆ ಮೈನಸ್ x ಆಯಿತು. ಮೈನಸ್ 4 ಅನ್ನು ಪ್ಲಸ್ 4 ಆಯಿತು. ಅಂದರೆ ಸಮಚಿಹ್ನೆಯ ಬಲಭಾಗಕ್ಕೆ ಈ ಎರಡು ಟರ್ಮ್ಗಳನ್ನು ಅಂದರೆ x ಮತ್ತು ಮೈನಸ್ 4 ಅನ್ನು ತೆಗೆದುಕೊಂಡು ಬಂದಿದ್ದೇವೆ. ಅಂದರೆ 2 ನ ಒರೆ ಗುಣಾಕಾರ ಮಾಡಿ ಇವುಗಳ ಛೇದಕ್ಕೆ ತೆಗೆದುಕೊಂಡು ಬಂದಿದ್ದೇನೆ. ಮೈನಸ್ ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ 2i. ಈ ಸಮೀಕರಣವನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಸುಲಭವಾಗಿ ಕೋಷ್ಟಕದಲ್ಲಿ ಎಕ್ಸ್ ವ್ಯಾಲ್ಯೂ ಕೊಡ್ತಾ ಹೋದ್ರೆ ವೈ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಕೋಷ್ಟಕದಲ್ಲಿ ಎಕ್ಸ್ ಮತ್ತೆ ವೈ ಅಂತ ಹೇಳಿ ಬರ್ಕೊಳ್ತಾ ಇದ್ದೇನೆ. ಎಕ್ಸ್ ಈಕ್ವಲ್ 0 ಅಂತ ಕೊಟ್ಕೊಳ್ಳೋಣ. ಎಕ್ಸ್ ನ ಜಾಗದಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ, 0ನ ಆದೇಶ ಮಾಡಿದ್ದೇನೆ. ಈಗ 0 ಪ್ಲಸ್ 4 ಅಂತ ಹೇಳಿದ್ರೆ 4. ಸೊ 4ರ ಅರ್ಧ ಭಾಗ ನಿಮ್ಗೆ ಗೊತ್ತಿದೆ 2 ಅಂತ ಹೇಳಿ. ಸೊ ಅಂದ್ರೆ ಮೊದಲನೇ ನಿರ್ದೇಶಾಂಕ 0, 2 ಅಂತ ಸಿಕ್ಕಿದೆ. ಎರಡನೇ ನಿರ್ದೇಶಾಂಕಕ್ಕೆ ನಾವು ವೈಗೆ 0ಯನ್ನು ಕೊಡೋಣ. ನೋಡಿ ಮಕ್ಕಳು, ಎಕ್ಸ್ ಈಕ್ವಲ್ 0 ಕೊಟ್ಟಿದ್ದೀನಿ, ಇನ್ನೊಂದ್ಸಲ ವೈಗೆ 0ಯನ್ನು ಕೊಡೋಣ. ಆಗ ನಮಗೆ ಸುಲಭವಾಗಿ ಗ್ರಾಫ್ ಅನ್ನು ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಸರಳ ರೇಖೆಯನ್ನು ರಚಿಸಬಹುದು ಅಂತ ಹೇಳಿ. ಸೊ ವೈಗೆ ಶೂನ್ಯತೆಯನ್ನು ಕೊಡುವಂಥದ್ದು ಈ ಸಮೀಕರಣದಲ್ಲಿ ಮತ್ತೊಮ್ಮೆ ಬರ್ಕೊಳ್ಳೋಣ. ವೈ ಜಾಗದಲ್ಲಿ 0ಯನ್ನು ಆದೇಶ ಮಾಡೋಣ. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 0 ಇನ್ ದ ಪ್ಲೇಸ್ ಆಫ್ ವೈ. ಮೈನಸ್ ಎಕ್ಸ್ ಪ್ಲಸ್ 4 ಡಿವೈಡೆಡ್ ಬೈ 2 ಅಂತ ಇದೆಯಲ್ಲ, ಈ ಎರಡನ್ನ 0ಗೆ ಒರೆ ಗುಣಾಕಾರ ಮಾಡಿ ಗುಣಿಸಿದಾಗ 0 ಆಗೋಯ್ತು. ಸೊ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು 0 ಆಯಿತು. ಸೊ ಮೈನಸ್ ಎಕ್ಸ್ ಪ್ಲಸ್ 4 ಅಂತ ಇದೆ. ಮೈನಸ್ ಎಕ್ಸ್ ಅನ್ನ ಲೆಫ್ಟ್ ಸೈಡಿಗೆ ತಗೊಂಡು ಬಂದ್ರೆ ಅಂದ್ರೆ ಎಡಭಾಗಕ್ಕೆ ತೆಗೆದುಕೊಂಡು ಬಂದ್ರೆ ನಮಗೆ ಎಕ್ಸ್ ಈಕ್ವಲ್ಸ್ 4 ಅಂತ ಆಯ್ತು. ವೈ ಈಕ್ವಲ್ 0 ಅಂತ ಹೇಳಿದ್ರೆ ಎಕ್ಸ್ ನ ವ್ಯಾಲ್ಯೂ 4. ಈ ಎರಡು ಕೋಆರ್ಡಿನೇಟ್ ವ್ಯಾಲ್ಯೂಗಳನ್ನು ಬಳಸಿಕೊಂಡು ನಾವು ಸ್ಟ್ರೈಟ್ ಲೈನ್ ಅನ್ನು ರಚಿಸಬಹುದು. ಎಕ್ಸ್ ಈಕ್ವಲ್ಸ್ 1 ಅಂತ ಕೊಡ್ತಾ ಹೋಗ್ತಾ ಇದ್ದೀನಿ ನಾನೀಗ. ಎಕ್ಸ್ ಈಕ್ವಲ್ಸ್ 1 ಅಂತ ಕೊಟ್ರೆ ಏನಾಯ್ತು, ವೈ ಈಕ್ವಲ್ಸ್ ಮೈನಸ್ ಎಕ್ಸ್ ಪ್ಲಸ್ 4/2. ಎಕ್ಸ್ ನ ಪ್ಲೇಸ್ ನಲ್ಲಿ ನಾನು 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ದೇನೆ. ಮೈನಸ್ 1 ಪ್ಲಸ್ 4, 4ರಲ್ಲಿ 1 ಕಳೆದ್ರೆ 3 ಆಯ್ತು. 3ರ ಅರ್ಧ ಭಾಗ 1.5. ಸೊ ವೈ ನ ಬೆಲೆ 1.5. ಮತ್ತೊಂದು ಬೆಲೆಯನ್ನು ನಾನು ತೆಗೆದುಕೊಂಡಿದ್ದೇನೆ, 2 ಅಂತ ತೆಗೆದುಕೊಳ್ತಾ ಇದ್ದೀನಿ. 2 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಮೈನಸ್ 2 ಪ್ಲಸ್ 4, ಎಕ್ಸ್ ನ ಜಾಗದಲ್ಲಿ ಮೈನಸ್ 2 ಪ್ಲಸ್ 4/2. 4ರಲ್ಲಿ 2 ಕಳೆದ್ರೆ 2, 2/2 ಅಂತ ಹೇಳಿದ್ರೆ 1. ದೇರ್ಫೋರ್ y ಈಕ್ವಲ್ಸ್ 1. ಹಾಗೆಯೇ ನನಗೆ ಇನ್ನೂ ಒಂದೆರಡು ವ್ಯಾಲ್ಯೂಗಳು ಈ ಒಂದು ಸಮೀಕರಣಕ್ಕೆ ಬೇಕಾಗಿದೆ. ಹಾಗಾಗಿ ಮತ್ತೊಮ್ಮೆ ಎಕ್ಸ್ ಈಕ್ವಲ್ಸ್ ಮೈನಸ್ 1 ಅಂತ ತೆಗೆದುಕೊಳ್ತಾ ಇದ್ದೀನಿ. ಎಕ್ಸ್ ಈಕ್ವಲ್ಸ್ -1 ಅಂತ. ಸೊ ನೆಗೆಟಿವ್ ಕೊಟ್ಟಾಗ ಎಕ್ಸ್ ನ ಜಾಗದಲ್ಲಿ ನಾವು ಮೈನಸ್ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ ಕೇರ್ಫುಲ್ ಆಗಿ ಮಾಡಬೇಕು. ಅಂದರೆ ಮೈನಸ್ ಎಕ್ಸ್ ಅಂತ ಇದೆ, ಹಾಗಾಗಿ ಮೈನಸ್ ನಾಗೆ ಉಳಿಸ್ಕೊಂಡು ಮೈನಸ್ ಆಫ್ -1 ಅಂತ ಹೇಳಿ ಪ್ಲಸ್ 4 ಅಂತ ಇದೆ. ಸೊ ಮೈನಸ್ ಇಂಟು ಮೈನಸ್ ಪ್ಲಸ್ 1 ಪ್ಲಸ್ 4 ಪ್ಲಸ್ 1 ಅಂದರೆ 5 ಆಯಿತು. 5ನ ಅರ್ಧ ಭಾಗ 2.5 ಅಂತ ಹೇಳಿ ವೈ ನ ಬೆಲೆ 2.5. ಮತ್ತೊಂದು ಬೆಲೆಯನ್ನು ನಾನು ನೆಗೆಟಿವ್ ವ್ಯಾಲ್ಯೂ ತಗೊಳ್ತಾ ಇದ್ದೀನಿ. ಎಕ್ಸ್ ನ ಬೆಲೆನ -2 ಅಂತ ಕನ್ಸಿಡರ್ ಮಾಡೋಣ. ಅಂದರೆ ಈ ಎಕ್ಸ್ ಜಾಗದಲ್ಲಿ -2 ಹಾಕುವಾಗ ಮೈನಸ್ ಆಫ್ -2 ಅಂತ ಬರ್ಕೊಳ್ಬೇಕು. ಸೊ ಇಲ್ಲಿರುವಂತಹ ಮೈನಸ್ ನಾಗೆ ಬರ್ಕೊಂಡು ಎಕ್ಸ್ ನ ಬದಲಿಯಾಗಿ -2 ಹಾಕೊಳ್ತಾ ಇದ್ದೀವಿ. ಮೈನಸ್ ಇಂಟು ಮೈನಸ್ ಪ್ಲಸ್, ದಟ್ ಈಸ್ 2 ಪ್ಲಸ್ 4 ಈಕ್ವಲ್ಸ್ 6/2 ಅಂತ ಹೇಳಿದ್ರೆ 3. ಹಾಗಾಗಿ -2 ಮತ್ತೆ 3. ಈ ಎಲ್ಲ ನಿರ್ದೇಶಾಂಕಗಳಿಂದ ನಾವು ಒಂದು ಸರಳ ರೇಖೆಯನ್ನು ರಚಿಸಬಹುದು. ಅದೇ ರೀತಿಯಾಗಿ ನಾನೀಗ ಎರಡನೇ ಸಮೀಕರಣವನ್ನು ಬರ್ಕೊಳ್ತಾ ಇದ್ದೀನಿ. 3x ಮೈನಸ್ ವೈ ಪ್ಲಸ್ 9 ಅಂತ ಹೇಳಿ. ಇಲ್ಲೂ ಕೂಡ ವೈಗೆ ಈಕ್ವೇಟ್ ಮಾಡ್ಕೊಳ್ಳೋದಾದ್ರೆ ಮೈನಸ್ ವೈ ಹಾಗೆ ಇಟ್ಕೊಳ್ಳೋಣ. ಪ್ಲಸ್ 3x ಮೈನಸ್ 3x ಆಗುತ್ತೆ. RHSಗೆ ಬಂದರೆ ಪ್ಲಸ್ 9 ಮೈನಸ್ 9 ಆಯಿತು. ಪುನಃ ನಾನು ನೆಗೆಟಿವ್ನ ಕ್ಯಾನ್ಸಲ್ ಮಾಡೋದಾದರೆ -1 ಇಂದ ಮಲ್ಟಿಪಲ್ ಮಾಡಿದ್ರೆ ವೈ ಈಕ್ವಲ್ಸ್ ಪ್ಲಸ್ 9 ಪ್ಲಸ್ 3x ಅಂತ ಹೇಳಿ ಬರ್ಕೊಂಡಿದ್ದೀನಿ. ಅಥವಾ 3x ಪ್ಲಸ್ 9 ಅಂತ ಕೂಡ ಬರ್ಕೊಂಡು ಇಲ್ಲಿ ವ್ಯಾಲ್ಯೂ ಕೊಡ್ತಾ ಹೋಗ್ತೀನಿ. ಎಕ್ಸ್ ಈಕ್ವಲ್ 0. ಸೇಮ್ ಎಕ್ಸ್ ಈಕ್ವಲ್ 0 ಕೊಟ್ಟರೆ ದ ಪ್ಲೇಸ್ ಆಫ್ ಎಕ್ಸ್ ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 0. ಜಾಗದಲ್ಲಿ 0ಯನ್ನು ಬರ್ಕೊಂಡಿದ್ದೇನೆ. 3 ಇಂಟು 0 ಅಂದರೆ 0 ಆಯಿತು. ಸೊ ವೈ ನ ಬೆಲೆ 9. ಅದೇ ರೀತಿಯಾಗಿ ವೈಗೆ 0ಯನ್ನು ಕೊಟ್ಟಾಗ ಈ ಸಮೀಕರಣದಲ್ಲಿ ವೈ ಜಾಗದಲ್ಲಿ 0 ಬರ್ಕೊಂಡಿದ್ದೀನಿ. 9 ಪ್ಲಸ್ 3x ಹಾಗೆ ಇದೆ. ಪ್ಲಸ್ 3x 9 ಇರೋದ್ರಿಂದ ನಾವೀಗ 9 ಅನ್ನು ಇನ್ನೊಂದು ಬದಿಗೆ ತೆಗೆದುಕೊಂಡು ಹೋದರೆ 0 ಇರುವ ಕಡೆಗೆ ತೆಗೆದುಕೊಂಡು ಹೋಗಿದ್ದೀನಿ. ಹಾಗಾಗಿ -9 ಆಗಿದೆ. ಪ್ಲಸ್ 3x ಹಾಗೆ ಪ್ಲಸ್ 3x ಆಗಿದೆ. ಸೊ ಇಲ್ಲಿ ಬೈ ಕ್ರಾಸ್ ಮಲ್ಟಿಪ್ಲಿಕೇಶನ್ 3 ನಾವು ಡಿನಾಮಿನೇಟರ್ ತೊಗೊಂಡು ಬಂದಿದ್ದೀವಿ. ಸೊ -9/3 ಅಂತ ಹೇಳಿದ್ರೆ 3 3 9. ದೇರ್ ಫೋರ್ ಎಕ್ಸ್ ಈಕ್ವಲ್ಸ್ -3 ಅಂತ ಹೇಳಿ.
ನಮಗೆ ಇವೆರಡು ವ್ಯಾಲ್ಯೂಗಳನ್ನು ಬಳಸಿಕೊಂಡು ನಾವು ಒಂದು ಸರಳ ರೇಖೆಯನ್ನು ರಚಿಸ್ಬೋದು. ನೆಕ್ಸ್ಟ್ ನಾನು ನೆಗೆಟಿವ್ ವ್ಯಾಲ್ಯೂ ಕೊಡ್ತಾ ಹೋಗ್ತೀನಿ. ಎಕ್ಸ್ ಈಕ್ವಲ್ಸ್ -1 ಅಂತ ಕೊಡ್ತಾ ಇದ್ದೀನಿ. ಸೊ 9 + 3x. ಪಾಸಿಟಿವ್ನ ಯಾಕೆ ಕೊಡಬಾರ್ದು ಅಂತ ಹೇಳಿದ್ರೆ, ನಾವೀಗ ಯಾವುದೇ ವ್ಯಾಲ್ಯೂ ಕೊಟ್ಟರೆ ಅದು ತುಂಬ ದೊಡ್ಡ ಸಂಖ್ಯೆಗಳು ಸಿಗೋದ್ರಿಂದ ನಾನು -1 ಅಂತ ಕೊಡೋದ್ರಿಂದ ಇದು ಕಡಿಮೆ ಬೆಲೆಯನ್ನು ಕೊಡ್ತಾ ಹೋಗುತ್ತೆ. 9 + 3 × x ಈಕ್ವಲ್ಸ್ -1 ಅನ್ನು ಸಬ್ಸ್ಟಿಟ್ಯೂಟ್ 3 ಒಂದ್ಲಿ 3. ಸೊ -3 ಆಯಿತು. 9ರಲ್ಲಿ 3 ಕಳೆದ್ರೆ 6 ಅಂತ ಆಯಿತು. ಹಾಗಾಗಿ -1 ಈಕ್ವಲ್ಸ್ x ಆದರೆ y ಈಕ್ವಲ್ಸ್ 6 ಆಯಿತು. ಹಾಗೆಯೇ -2 ಕೊಡೋಣ ಮತ್ತೊಮ್ಮೆ. 9 + 3 × x ಇದೆ. ಸೊ ಹಾಗಾಗಿ x ಜಾಗದಲ್ಲಿ -2 ಬರೆದಿದ್ದೇನೆ. ಸೊ 3 2s are 6 -6. ಸೊ 9ರಲ್ಲಿ 6ಅನ್ನು ಕಳೆದ್ರೆ ನಮಗೆ +3 ಬರ್ತಾ ಇದೆ. -2 ಕೊಟ್ಟರೆ 3 ಬರ್ತಾ ಇದೆ. ಇಲ್ಲಿ ಯಾಕೆ ನಾವು ನೆಗೆಟಿವ್ ವ್ಯಾಲ್ಯೂನ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ಸಮೀಕರಣದಲ್ಲಿ ನಾವು ನೆಗೆಟಿವ್ ವ್ಯಾಲ್ಯೂ ಕೊಡೋದ್ರಿಂದ ನಮಗೆ ವೈನ ಬೆಲೆ ಕಡಿಮೆ ಆಗ್ತಾ ಹೋಗುತ್ತೆ. ಒಂದು ವೇಳೆ ಪಾಸಿಟಿವ್ ವ್ಯಾಲ್ಯೂ ಕೊಟ್ಟರೆ 1 2 3 ಅಂತ ಕೊಟ್ಟರೆ ಇದು ಇನ್ನೂ ಕೂಡ ಹೆಚ್ಚಾಗೋದ್ರಿಂದ ನಾವು ಗ್ರಾಫ್ನಲ್ಲಿ ಅತ್ಯಂತ ಮೇಲ್ಭಾಗದಲ್ಲಿ ಪಾಯಿಂಟ್ಸ್ಗಳು ಬರುತ್ತೆ. ಸೊ ಹಾಗಾಗಿ ನಾವು ಈ ಬೆಲೆಗೆ ಕಡಿಮೆ ಬೆಲೆಯನ್ನು ಕೊಡ್ತಾ ಹೋಗಿದ್ದೀವಿ. ಈಗ ನಮಗೆ ಎರಡು ಸಮೀಕರಣಗಳ ಕೋಷ್ಟಕಗಳನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ಸೊ ಮೊದಲನೇ ಸಮೀಕರಣದ ಕೋಷ್ಟಕ ಹೀಗಿದೆ ಹಾಗೂ ಎರಡನೇ ಸಮೀಕರಣದ ಕೋಷ್ಟಕ ಅಥವಾ ಟೇಬಲ್ ಹೀಗಿದೆ. ಇವೆರಡರಲ್ಲೂ ಕೂಡ ಕಾಮನ್ ಆಗಿರುವಂತಹ ಬೆಲೆಗಳಿದೆ. ದ ಕೋಆರ್ಡಿನೇಟ್ಸ್ ವಿಚ್ ಆರ್ ಈಕ್ವಲ್ ಇನ್ ದೀಸ್ ಟು ಟೇಬಲ್ಸ್, ದಟ್ ಈಸ್ -2 and 3, -2 and 3. ಸೊ ಈ ರೀತಿ ಸಮನಾಗಿದ್ದಂತಹ ಬೆಲೆಗಳು ಯಾವಾಗಲೂ ಕೂಡ ನಮಗೆ ಬೇಕಾದಂತಹ ಸೊಲ್ಯೂಷನ್ಸ್ ಆಗಿರುತ್ತೆ. ಸೊ ದೀಸ್ ಟು ಆರ್ ದ ಸೊಲ್ಯೂಷನ್ ಆಫ್ ದೀಸ್ ಟು ಲೀನಿಯರ್ ಈಕ್ವೇಷನ್. x ಈಕ್ವಲ್ಸ್ -2 and y ಈಕ್ವಲ್ಸ್ 3. ಅಂದರೆ ಈ ಸಮೀಕರಣದ ಪರಿಹಾರಗಳು ಅಂತ ಹೇಳಿದ್ರೆ -2 3. ನಾವು ಎಳೆಯುವಂತಹ ಸರಳ ರೇಖೆಗಳು ಈ ಬಿಂದುಗಳಲ್ಲಿ ಪರಸ್ಪರ ಛೇದಿಸಲ್ಪಡುತ್ತವೆ. ಆ ಗ್ರಾಫನ್ನು ಹೇಗೆ ಕನ್ಸ್ಟ್ರಕ್ಟ್ ಮಾಡೋದು ಅನ್ನೋದನ್ನು ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತಾ ಇದ್ದೇನೆ. ಈ ಸಮೀಕರಣಗಳಿಗೆ ಈಗಾಗಲೇ ನಾವು ಕೋಷ್ಟಕವನ್ನು ಸಿದ್ಧಪಡಿಸಿಕೊಂಡಿದ್ದೇವೆ. ಈ ಕೋಷ್ಟಕವನ್ನು ಬಳಸಿಕೊಂಡು ಹೇಗೆ ನಾವು ಎರಡು ಸರಳ ರೇಖೆಗಳನ್ನು ರಚಿಸೋದು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ ಗ್ರಾಫನ್ನು ರಚಿಸುವಾಗ ನಾವು ಸ್ಕೇಲನ್ನು ಬರ್ಕೊಳ್ಬೇಕಾಗ್ತದೆ. ಸ್ಕೇಲ್ ಅಂತ ಹೇಳಿದ್ರೆ ಬಹಳ ಸುಲಭ. x ಆಕ್ಸಿಸ್ 1 ಸೆಂಟಿಮೀಟರ್ 1 ಯೂನಿಟ್ ಅಂತ ಬರ್ಕೊಳ್ಳೋಣ. y ಆಕ್ಸಿಸ್ 1 ಸೆಂಟಿಮೀಟರ್ ಈಕ್ವಲ್ಸ್ 1 ಯೂನಿಟ್. ಅಂದರೆ x ಅಕ್ಷ 1 ಸೆಂಟಿಮೀಟರ್ಗೆ 1 ಮೂಲಮಾನ, y ಅಕ್ಷ ಕೂಡ 1 ಸೆಂಟಿಮೀಟರ್ಗೆ 1 ಮೂಲಮಾನ ಅಂತ ಹೇಳಿ ಗ್ರಾಫ್ನ ಈ ಭಾಗದಲ್ಲಿ ಬರ್ಕೊಳ್ಬೇಕು. ಈಗ ನಾನು ಮೊದಲನೇ ನಿರ್ದೇಶಾಂಕ 0,2 ಅಂತ ಇದೆ, 0 2 ಅನ್ನುವಂತಹ ಕೋಆರ್ಡಿನೇಟ್ ವ್ಯಾಲ್ಯೂನ ಹೇಗೆ ರಚಿಸೋದು ಅಂತೇಳಿ ನಿಮ್ಗೆ ಗೊತ್ತಿದೆ. ಇದನ್ನು ಆರಿಜಿನ್ ಅಂತ ಕರಿತೀವಿ. 0,0. ಇಲ್ಲಿ 0,2 ಅಂತ ಇರೋದ್ರಿಂದ ವೈಗೆ ಬೆಲೆ ಇದೆ, ಎಕ್ಸ್ಗೆ 0 ಆಗಿರೋದ್ರಿಂದ ಇದು ವೈ ಅಕ್ಷದ ಮೇಲಿನ ಬಿಂದು. ದೀಸ್ ಕೋಆರ್ಡಿನೇಟ್ ವ್ಯಾಲ್ಯೂ ಲೈಸ್ ಆನ್ ವೈ ಆಕ್ಸಿಸ್. ಅದೇ ರೀತಿ 4,0 ಅಂತಿದೆ, ಎಕ್ಸ್ಗೆ ಬೆಲೆ ಇದೆ, ವೈಗೆ ಶೂನ್ಯತೆಯನ್ನು ಹೊಂದಿದೆ. ವೈಗೆ 0 ಆಗಿರೋದ್ರಿಂದ ಇದು ಎಕ್ಸ್ ಅಕ್ಷದ ಮೇಲಿನ ಬಿಂದು ಆಗಿರುತ್ತೆ. ಇದನ್ನು ಹೇಗೆ ಗುರುತಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ಮೊದಲನೇ ಕೋಆರ್ಡಿನೇಟ್ ವ್ಯಾಲ್ಯೂ 0,2ನ ನಾನು ಇಲ್ಲಿ ಗುರುತಿಸಿದ್ದೇನೆ. ಎರಡನೇ ಕೋಆರ್ಡಿನೇಟ್ ವ್ಯಾಲ್ಯೂ 4,0 ಅಂತ ಇದೆ. ಸೊ ಈ ಎರಡೂ ಬಿಂದುಗಳನ್ನು ನಾವು ಬಳಸಿಕೊಂಡು ಒಂದು ಸರಳ ರೇಖೆಯನ್ನು ಸುಲಭವಾಗಿ ರಚಿಸ್ಬೋದು. ಇನ್ನು ಉಳಿದಂಥ ವ್ಯಾಲ್ಯೂಗಳನ್ನು ಕೂಡ ಗುರುತಿಸೋದು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. 1,1.5 ಅಂತ ಇದೆ. ಇಲ್ಲಿ ನೀವು ಗಮನಿಸಿ, +1 ಎಕ್ಸ್ನ ಬೆಲೆ +1 ಅಂತ ಹೇಳಿದ್ರೆ ಬಲಭಾಗಕ್ಕೆ 1 ಸೆಂಟಿಮೀಟರ್ ಬರ್ತೀವಿ. ವೈನ ಬೆಲೆ 1.5 ಇರೋದ್ರಿಂದ ಮೇಲ್ಭಾಗಕ್ಕೆ 1.5 ಸೆಂಟಿಮೀಟರ್ ಹೋಗಬೇಕಾಗುತ್ತೆ. 1 ಮತ್ತು 2ರ ನಡುವಿನ ಬಿಂದುವನ್ನು ಗುರುತಿಸ್ಕೊಳ್ಬೇಕು. ನಂತರದಲ್ಲಿ 2,1 ಅಂತ ಇದೆ. ಸೊ ಆ ಕೋಆರ್ಡಿನೇಟ್ ವ್ಯಾಲ್ಯೂಗೂ ಅಷ್ಟೇ 2 ಸೆಂಟಿಮೀಟ್ರ್ ಬಲಭಾಗಕ್ಕೆ ಬರ್ತೀವಿ, 1 ಸೆಂಟಿಮೀಟರ್ ಮೇಲ್ಭಾಗಕ್ಕೆ ಹೋಗ್ತೇವೆ. ಅಂದರೆ ಇದು ನಮಗೆ ಬೇಕಾದಂತಹ 2,1. ನಂತರದಲ್ಲಿ ಬಹಳ ಮುಖ್ಯವಾಗಿ ನೀವು ಗಮನಿಸಿ, ಎಕ್ಸ್ನ ವ್ಯಾಲ್ಯೂ ನೆಗೆಟಿವ್ ಅಥವಾ -2 ಅಂತ ಇದ್ದರೆ ನಾವು ಈ ಆರಿಜಿನ್ನಿನ ಹಿಂಭಾಗಕ್ಕೆ ಬರಬೇಕು. ಅಂದರೆ ಇವಾಗ ಹಿಂಭಾಗಕ್ಕೆ 2 ಸೆಂಟಿಮೀಟರ್ ಅಂದರೆ -2 ಬಿಂದುವನ್ನು -2 ಬಿಂದುವಿನಿಂದ ಮೇಲ್ಭಾಗಕ್ಕೆ ಹೋಗೋಣ. +3 ಅಂತ ಇದೆ ಮೇಲ್ಭಾಗಕ್ಕೆ ವೈನ ಬೆಲೆ, ಹಾಗಾಗಿ +3ನ ಇಲ್ಲಿ ಗುರುತಿಸ್ಕೊಂಡಿದ್ದೀವಿ. ಈಗ ನಮಗೆ ಸಿಕ್ಕಂತಹ ಈ ಎಲ್ಲ ಬಿಂದುಗಳು ಏಕರೇಖಾಗತವಾಗಿದ್ದಾವೆ. ದೀಸ್ ಪಾಯಿಂಟ್ಸ್ ಆರ್ ಕೋಲಿನಿಯರ್. ಸೊ ನಾವು ಸ್ಕೇಲನ್ನು ಬಳಸಿಕೊಂಡು ಒಂದು ಸರಳ ರೇಖೆಯನ್ನು ರಚನೆ ಮಾಡೋಣ. ಒಂದು ಸ್ಕೇಲನ್ನು ಉಪಯೋಗಿಸ್ಕೊಂಡು ಎಲ್ಲ ರೇಖೆಗಳು ಕೂಡ ಒಂದೇ ಸರಳ ರೇಖೆಯಲ್ಲಿ ಬರಬೇಕು. ಸೊ ಮೇಲೆ ಮತ್ತು ಕೆಳಗಡೆ ಅದನ್ನು ವೃದ್ಧಿಸೋಣ. ಹೀಗೆ ಈ ರೀತಿಯಾಗಿ ಮೊದಲನೇ ಸಮೀಕರಣಕ್ಕೆ ಸಂಬಂಧಿಸಿದಂತಹ ನಕ್ಷೆ
ಎಕ್ಸ್ ಪ್ಲಸ್ 2y ಈಕ್ವಲ್ಸ್ 4 ರೆಪ್ರೆಸೆಂಟ್ ಮಾಡುವಂತಹ ಸರಳ ರೇಖೆ ಆಗಿದೆ. ಇದಾದ ನಂತರದಲ್ಲಿ ನಾವು ಎರಡನೇ ಸಮೀಕರಣವನ್ನು ರಚನೆ ಮಾಡಬೇಕಾಗಿದೆ. ಸೊ ಎರಡನೇ ಸಮೀಕರಣದಲ್ಲಿ ಮೊದಲನೇ ಕೋಆರ್ಡಿನೇಟ್ ವ್ಯಾಲ್ಯೂ 0,9 ಅಂತಿದೆ. ಇಲ್ಲೂ ಸಹಿತ ವೈಗೆ ಬೆಲೆ ಇದೆ, ಎಕ್ಸ್ಗೆ 0 ಇರೋದ್ರಿಂದ ಇದು ವೈ ಅಕ್ಷದ ಮೇಲಿನ ಬಿಂದು. ವೈ ಅಕ್ಷ ಅಂತ ಹೇಳಿದ್ರೆ +9 ಇರೋದ್ರಿಂದ ಮೇಲ್ಭಾಗಕ್ಕೆ ಬರುತ್ತೆ. ಅದೇ ರೀತಿ ಎರಡನೇ ಕೋಆರ್ಡಿನೇಟ್ ವ್ಯಾಲ್ಯೂ -3,0 ಅಂತಿದೆ. -3 ಎಕ್ಸ್ನ ಬೆಲೆ -3 ಅಂದರೆ ಯಾವಾಗಲೂ ಹಿಂಭಾಗಕ್ಕೆ ಹೋಗ್ತೀವಿ, ಪ್ಲಸ್ ಇದ್ದರೆ ಮುಂಭಾಗಕ್ಕೆ ಅಂದರೆ ಬಲಭಾಗಕ್ಕೆ ಅಂತ ಹೇಳಿ. ಸೊ ಈಗ 0 ಆರಿಜಿನಿಂದ ಹಿಂಭಾಗಕ್ಕೆ -3 ಬಂದು ಎಕ್ಸ್ ಅಕ್ಷದ ಮೇಲೇ ಈ ಬಿಂದು ಇರೋದರಿಂದ -3ನಲ್ಲಿ ನಾವು ಪಾಯಿಂಟನ್ನು ಮಾಡ್ಕೋಬೇಕಾಗ್ತದೆ. ಅದನ್ನು ಹೇಗೆ ರಚನೆ ಮಾಡೋದನ್ನು ನೀವು ಗಮನಿಸ್ತಾ ಹೋಗಿ. 0,9 ಗುರುತಿಸ್ತಾ ಇದ್ದೀನಿ ನಾನು. 0, 9 ವೈ ಆಕ್ಸಿಸ್, -3 ಹಿಂಭಾಗಕ್ಕೆ ಬಂದಿದ್ದೇನೆ ಮತ್ತು ಅಲ್ಲೇ ಆ ಬಿಂದುವನ್ನು ಗುರುತಿಸಿದ್ದೇನೆ. ನಂತರದಲ್ಲಿ ಇನ್ನು ಉಳಿದಂತಹ ಎಕ್ಸ್ನ ವ್ಯಾಲ್ಯೂಗಳು ಕೂಡ ನೆಗೆಟಿವ್ನೇ ಇರೋದ್ರಿಂದ -1 ಅಂತಿದೆ. ಹಿಂಭಾಗಕ್ಕೆ -1 ಬರಬೇಕು ಲೆಫ್ಟ್ ಸೈಡ್ಗೆ. ಆರಿಜಿನ್ನಿಂದ ಅಥವಾ ಮೂಲ ಬಿಂದುವಿನಿಂದ ಹಿಂಭಾಗಕ್ಕೆ -1 ಬರ್ತೀವಿ. ನಂತರ +6 ಸೆಂಟಿಮೀಟರ್ ಮೇಲ್ಭಾಗಕ್ಕೆ ಹೋಗೋಣ. ನೋಡಿ +6 ಇಲ್ಲಿಗೆ ಬರ್ತೀವಿ. ಇಲ್ಲಿಂದ ಇಲ್ಲಿಗೆ 1 ಸೆಂಟಿಮೀಟರ್ ಇದೆ. -2 ಹಿಂಭಾಗಕ್ಕೆ ಅಂದರೆ ಲೆಫ್ಟ್ ಸೈಡಿಗೆ -2 ಮತ್ತು +3 ಅದೇ ಸರಳ ರೇಖೆ ಮೇಲೆ ಬರುತ್ತೆ. ಸ್ಕೇಲ್ನ ಸಹಾಯದಿಂದ ಇಲ್ಲೂ ಸಹಿತ ನಾವು ಸ್ಕೇಲನ್ನು ಉಪಯೋಗಿಸಿಕೊಂಡು ಸರಳ ರೇಖೆಯನ್ನು ರಚಿಸಬೇಕು. ಆ ಎರಡೂ ಸರಳ ರೇಖೆಗಳು ಎಲ್ಲಿ ಛೇದಿಸುತ್ತವೆ ಅನ್ನೋದನ್ನು ನೀವು ಗಮನಿಸ್ತಾ ಹೋಗಿ. ಎರಡೂ ಕಡೆ ವೃದ್ಧಿಸಿ ಸಾಧ್ಯವಾದಷ್ಟು. ಕೆಲವೊಂದು ಸಂದರ್ಭದಲ್ಲಿ ವೃದ್ಧಿಸಿದ ನಂತರ ಸರಳ ರೇಖೆಗಳು ಛೇದಿಸುವಂತಹ ಲೆಕ್ಕಗಳು ಕೂಡ ಇರುತ್ತೆ. ಸೊ ಈಗ ನಮಗೆ ಬೇಕಾದಂತಹ ಪರಿಹಾರ ದೊರೆತಂತಾಗಿದೆ. ಎಲ್ಲಿದೆ? ಸೊ ದಟ್ ಈಸ್ ಹಿಯರ್. ಎರಡೂ ಸರಳ ರೇಖೆಗಳು ಪರಸ್ಪರ ಛೇದಿಸಿರುವಂತಹ ಬಿಂದು, ಅಲ್ಲಿಗೆ ನಾನು ಪಿ ಅಕ್ಷರವನ್ನು ಸೂಚಿಸ್ತೀನಿ. ಸೊ ಇಲ್ಲಿಗೆ ಪಿ ಅಂತ ರೆಪ್ರೆಸೆಂಟ್ ಮಾಡಿದ್ದೇವೆ. ದಟ್ ಈಸ್ -2, +3. -2 ಎಕ್ಸ್ನಲ್ಲಿ ಹಿಂಭಾಗಕ್ಕೆ ಬಂದಿದ್ದೇವೆ, +3 ಮೇಲ್ಭಾಗಕ್ಕೆ ಹೋಗಿದ್ದೇವೆ. ಅಂದರೆ -2, 3 ಆರ್ ದ ಸೊಲ್ಯೂಷನ್ ಆಫ್ ದೀಸ್ ಟು ಈಕ್ವೇಷನ್ಸ್. ಅಂಡ್ ಆಲ್ಸೋ ಇಟ್ ಈಸ್ ಎನ್ ಯುನೀಕ್ ಸೊಲ್ಯೂಷನ್ ಅಂತ ಕರಿತೀವಿ. ಅಂದರೆ ಅನನ್ಯ ಪರಿಹಾರ. ಎರಡು ಸರಳ ರೇಖೆಗಳು ಒಂದನ್ನೊಂದು ಛೇದಿಸಲ್ಪಟ್ಟಿರೋದ್ರಿಂದ ಇದೊಂದು ಅನನ್ಯ ಪರಿಹಾರವನ್ನು ಒಳಗೊಂಡಂತಹ ಸಮೀಕರಣಗಳಾಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಗ್ರಾಫ್ ಕನ್ಸ್ಟ್ರಕ್ಷನ್ ಅನ್ನು ಮಾಡಬೇಕಾಗುತ್ತೆ.